ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಸ್ವಾಗತಿಸಿ ದಲಿತ ಸಂಘಟನೆಗಳ ಸದಸ್ಯರು ನವಲಗುಂದ ಪಟ್ಟಣದಲ್ಲಿ ಗುರುವಾರ ಸಂಭ್ರಮಾಚರಣೆ ಮಾಡಿದರು. ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಶಾಸಕ ಎನ್ಎಚ್ ಕೋನರೆಡ್ಡಿ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಸರ್ಕಾರವು ಪರಿಶಿಷ್ಟ ಜಾತಿಯ ಜನರಿಗೆ ಅಗತ್ಯ ಸೌಕರ್ಯ ಕಲ್ಪಿಸಲು ಬದ್ಧವಾಗಿದೆ ಎಂದರು. ಇನ್ನು ಪರಿಶಿಷ್ಟ ಜಾತಿಯಲ್ಲಿ 101 ಉಪಜಾತಿಗಳಿವೆ. ನ್ಯಾಯಾಲಯದ ತೀರ್ಪಿನಿಂದ ಈ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಕ್ಕಂತಾಗಿದೆ ಎಂದರು. ಇನ್ನು ಸಮುದಾಯದ ಯುವ ಹೋರಾಟಗಾರ ಶಿವ ಪೂಜಾರ್ ಮಾತನಾಡಿ, ಸುಮಾರು 30 ವರ್ಷಗಳ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ನಿಂದ ಜಯ ಸಿಕ್ಕಿದೆ. ಇನ್ನು ಒಳ ಮೀಸಲಾತಿ ಹೋರಾಟಕ್ಕೆ ಪ್ರಾಣ ಕೊಟ್ಟವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದರು. ಈ ಸಂದರ್ಭದಲ್ಲಿ ದ್ಯಾಮಣ್ಣ ಹೊನಕುದ್ರಿ, ಕುಮಾರ್ ಮಾದರ್, ನಿಂಗಪ್ಪ ಕೆಳಗೇರಿ, ಶಿವಾನಂದ ಚಲವಾದಿ, ಹನುಮಂತಪ್ಪ ಕೆಳಗೇರಿ, ಕೃಷ್ಣ ಮಾದರ್, ಕಲ್ಲಪ್ಪ ಮಾದರ್, ಸಂಗಪ್ಪ ಮಾದರ್ ಸೇರಿ ಮತ್ತಿತರರು ಇದ್ದರು. ವರದಿ ಡಿಸಿ ಗುಳೆ, ಜೆಎಸ್ಕೆ ಕನ್ನಡ ನ್ಯೂಸ್, ನವಲಗುಂದ. ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಆಯಾ ರಾಜ್ಯಗಳು ಕ್ರಮ ತಗೋಬೇಕು ಅಂತ ಹೇಳಿ ಆದೇಶ ಮಾಡಿದ್ರು. ನಾವು ಹಿಂದೆ ಹೋರಾಟ ಮಾಡಬೇಕಾದಾಗ ಒಳ ಮೀಸಲಾತಿ ಜಾರಿ ಮಾಡಬೇಕಾದ್ರೊಳಗೆ ದೊಡ್ಡ ಧ್ವನಿ ಎತ್ತೇವೆ. ನಾನು ಒಬ್ಬ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯವರು, ಸನ್ಮಾನ್ಯ ಎಚ್ ಸಿ ಮಾದೇವಪ್ಪನವರು ಮೊನ್ನೆ ಒಂದು ಸಭೆ ಆಗಿತ್ತು. ಅವತ್ತು ನಮ್ಮ ಮುನಿಯಪ್ಪ ಅವರು ನಾವು ಎಲ್ಲರೂ ಕೂತಿದ್ವಿ. ಅವತ್ತೊಂದು ಏನು ಚರ್ಚೆ ಆಯಿತಪ್ಪ ಅಂದರೆ, ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾದಾಗ ಏನಾದರೂ ಸಮಸ್ಯೆ ಬಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅಂತಿತ್ತು. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇವತ್ತು ಬಂದಾಗಿದೆ. ಆಯಾ ರಾಜ್ಯಗಳು ಅದು ಪಾಲನೆ ಮಾಡಬೇಕು. ಕರ್ನಾಟಕ ರಾಜ್ಯ ಮೊದಲೇ ಸ್ಥಾನದಲ್ಲಿ ಇರ್ತದೆ ಅದು ಜಾರಿ ಮಾಡಲಿಕ್ಕೆ. ಮಾನ್ಯ ಮುಖ್ಯಮಂತ್ರಿಗಳು ಇರ್ತಾರಲ್ಲ, ವಿಶೇಷವಾಗಿ ಎಚ್ ಸಿ ಮಾದೇವಪ್ಪನವ್ರಿಗೊಂದು ದೊಡ್ಡ ಇತಿಹಾಸವನ್ನು ಬರೆದಾರೆ. ಒಬ್ಬ ಸಚಿವರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ ಅವ್ರ ಜೊತೆ ಮಾತನಾಡಿ ಇದನ್ನು ಹೆಂಗೆ ಜಾರಿ ಮಾಡ್ಬೇಕಂದ್ರೆ ನಿಮ್ಮ ಧ್ವನಿಯಾಗಿ ಅಷ್ಟೇ ಅಲ್ಲ, ನಮ್ಮ ಜವಾಬ್ದಾರಿ. ಪ್ರಜಾಪ್ರಭುತ್ವವನ್ನು ಕೊಟ್ಟು ಡಾಕ್ಟರ್ BR ಅಂಬೇಡ್ಕರ್ ಅವರು ಸರ್ವಧರ್ಮದವರೆಗೂ ಸರಿಯಾಗಿರಬೇಕು, ನಮ್ಮ ಸಮಾಜಕ್ಕೂ ಇರಬೇಕು, ಸಂವಿಧಾನಾತ್ಮಕವಾಗಿ ನಮ್ಮ ಕರ್ತವ್ಯ ಅದನ್ನು ಮಾಡ್ತೀವಿ ನಾವು ಮಾಡ್ತಾರೆ.